ಸುಮಾರು 25 ಎಲೆಗಳು ಕೊಟ್ಬಿಟ್ಟಿದ್ದಾರೆ. ಇನ್ನೂ 25 ಎಲೆಗಳು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಗ ಅವಾರ್ಡ್ ಕೂಡ ಬಂದಂಗಿನ ಅವ್ರಿಗೆ. ಜೊತೆಗೆ 15 ಹೊಸ ಕ್ಲಬ್ನ ಈಗ ಕೊಟ್ಟಿದ್ದಾರೆ ನೋಡಿ. 15 ಅವ್ರ ಡಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೊರಡ್ತಾರೆ. 5-6 ಕ್ಲಬ್ ಕೈಗೆ ಸಿಗಲ್ಲ. ಈಗ ಡಿಸ್ಟ್ರಿಕ್ಟ್ 15 ಕ್ಲಬ್ ಇನ್ನೂ 2 ಡಿಸ್ಟ್ರಿಕ್ಟ್ ಮಾಡೋಕ್ಕೆ ಆಗಲಿ ಕೊಟ್ಬಿಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಈಗ ಟ್ರೆಜರರ್ಸ್ ನೀವು ಇಬ್ಬರೇ ಇರೋದು ಇಲ್ಲಿ. ನಿಮ್ಮ ಹೆಸರು ಏನಿದೆ? ಪುಷ್ಪಲತಾ. ಆಮೇಲೆ ನೀವು ಲೀಲಾವತಿ. ಇನ್ನು 4 ಜನ ಇರೋದು. ಆಯ್ತು. ಈಗ ನೋಡಿ ಇದೊಂದು ಕಲ್ತ್ಕೊಳ್ಬೇಕು. ನೀವು PhDಗಳು ಯಾರು ಕೂಡ ಮೀಟಿಂಗ್ಗಳಿಗೆ ಆಪ್ರೇಟ್ ಆಗ್ತಿರೋದಕ್ಕೆ ನೋಡ್ಕೊಳ್ಬೇಕು. ನಿಮ್ಮಲ್ಲಿ ಕೋಆರ್ಡಿನೇಷನ್ ಮಾಡ್ಕೊಳ್ಬೇಕು ಅಷ್ಟೇ. ಆಯ್ತಾ? ಇದು ನಮ್ದೆಲ್ಲ ಇದು ನಮ್ಗೆ ಎಲ್ಲ ಕಡೆ ನಮ್ಗೆ ನಾರ್ಮಲ್ ಆದ್ರಿಂದ ನಾವೇನೋ ಇದನ್ನ ಕಮ್ಮಿ ಕೊಡೋಣ ಜಾಸ್ತಿ. ಬಟ್ ಮುಂದೆ ಮೀಟಿಂಗ್ಗಳು ಮಾಡ್ಬೇಕಾದ್ರೆ ಡೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಎಲ್ಲ ನೀವು 3 ಜನ ಕೂತ್ಕೊಂಡು ಫಸ್ಟ್ ನೀವು 3 ಜನ ಅಟೆಂಡ್ ಆಗೋ ಡೇಟ್ನ ನೋಡ್ಕೊಳ್ಬೇಕು. ಆಮೇಲೆ ಕ್ಲಬ್ಬಲ್ಲಿ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡಿ ಈ ಡೇಟು ಈಗ ನಾಳೆ ನಮ್ದೊಂದು ಕಾರ್ಯಕ್ರಮ ಇತ್ತು 1ನೇ ತಾರೀಕು. ಬಟ್ ಮಳೆ ಬರ್ತಾ ಇತ್ತು. ನೀವು ಮಳೆ ಕಾರ್ಯಕ್ರಮ ಮಾಡಿದ್ರೆ ಯಾರು ಬರೋದಿಲ್ಲ ಅಂತ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ. ಅದೇ ಕನ್ವೀನಿಯಂಟ್ ಡೇಟ್ನಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಬರ್ತಾರೆ. ಅಂಥ ಡೇಟಲ್ಲಿ ಫಿಕ್ಸ್ ಮಾಡಬೇಕು. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನೀವು ಟ್ರೆಜರರ್ ಆಗಿ ನೀವು ಆಯ್ಕೆಯಾಗಿರೋದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು. ಯಾಕಂದರೆ ಹೆಡ್ ಟೇಬಲ್ ಬಂದ್ಬಿಟ್ಟಿದ್ರೆ ಮೊದಲೇ ಇದರಲ್ಲಿ ನಿಮ್ಮಲ್ಲಿ ಒಬ್ಬರು ಹಳೆ ಕ್ಲಬ್ ಇರಬೇಕಲ್ಲ, ಪುಷ್ಪಲತಾ ಅಂತ. ಇವರಿಬ್ರು ಓಲ್ಡ್ ಕ್ಲಬ್ ಅವರಿದೆ. ಒಬ್ಬರು ಶಿವನಿಲ್ಲ, ಇನ್ನೊಬ್ರು ಅಮೃತ. ಈ ಹೋದ ವರ್ಷ ನೀವು ಟ್ರೆಜರರ್ ಕೆಲಸ ಮಾಡಿದ್ರೆ ಈ ವರ್ಷ ಹೊಸದಾಗಿ. ಈಗ PhD ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನೀವು PhD ಸ್ಕೂಲಿಂಗ್ ಅಟೆಂಡ್ ಮಾಡಿದ್ರೆ ಏನು ಕಲ್ತ್ಕೊಂಡಿದ್ರೆ ನೀವು ಟ್ರೆಜರರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಮ್ಮ ಅಜಂತ ರಂಗಸ್ವಾಮಿ ಅವರು ಹೇಳಿದ್ರಲ್ಲ, ಅದನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ಫೀಸ್ ಎಷ್ಟು ಅಂತ ಗೊತ್ತಾ? 1,000 ಒಬ್ಬರಿಗೆ 1,000 ಫೀಸು. 1,000 ರೂಪಾಯಿ. ಅದನ್ನು ಯಾವಾಗ ಕೊಡಬೇಕು ನೋಡಿ. ಈಗ ಕೊಡಬೇಕು, ಮೇ ಎಂಟೊಳಗೆ ಕೊಟ್ಕೊಡ್ಬೇಕು. ಆಯಿತು, ನೀವು ಬರ್ತಿರ್ಕಲ್ಲಾದ್ರೆ ನೀವು 15,000 ರೂಪಾಯಿನ ಇಬ್ಬರದು ಬಂದಿದೆಯಾ? ಕಂಗ್ರ್ಯಾಚುಲೇಷನ್ಸ್. ಫೀಸ್ ಬಗ್ಗೆ ಹೇಳೋದೇನಿಲ್ಲ. ನೀವು ಕೊಟ್ಟಿರೋದ್ರಿಂದ ನಿಮಗೆ ದೊಡ್ಡದ ಒಂದು ಬಿಗ್ ಥ್ಯಾಂಕ್ಸ್ ಅಂತ. ಈಗ ಎರಡನೇದೇನು ಅಂದರೆ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಂದ. ಈಗ ಕರೆಂಟ್ ಅಕೌಂಟ್ಗಳನ್ನ ಓಪನ್ ಮಾಡೋದಕ್ಕೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಬ್ಯಾಂಕ್ನವರು. ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕೊಡ್ದಂಗೆ ಕರೆಂಟ್ ಅಕೌಂಟ್ ಓಪನ್ ಮಾಡೋದು 108 ಡಾಕ್ಯುಮೆಂಟ್ಸ್ ಇಡ್ತಾರೆ. ಅದಕ್ಕೆ ತಕ್ಕನಾದಂಥ ಡಾಕ್ಯುಮೆಂಟ್ಗಳನ್ನ ಈಸಿ ಮಾಡ್ಕೊಂಡ್ಬಿಡಿ ನೀವು. ನಾವು ಅದಕ್ಕೆ ನೆನ್ನೆ ಒಂದು ಅಕೌಂಟ್ ಓಪನ್ ಮಾಡಿಸಿದ್ವಿ ಮೈಸೂರಲ್ಲಿ. ಏನಿಲ್ಲ, ಕ್ಲಬ್ ಬೈ ಲಾಸು ನಾನೇ ಕಳಿಸ್ಕೊಡ್ತೀನಿ ಒಂದು. ಆಯಿತಾ? ಒಂದು ನೀವು ಒಂದು ಇದನ್ನು ಮಾಡ್ಕೊಡ್ಬೇಕು. ಅದು ರೆಸಲ್ಯೂಷನ್, ಕ್ಲಬ್ ರೆಸಲ್ಯೂಷನ್ ಆಪ್ರೇಷನ್ ಅಂದರೆ ನೀವು ಪ್ರೆಸಿಡೆಂಟು ಟ್ರೆಜರರ್ಗೆ ಅಕೌಂಟ್ ಕೊಟ್ಟಿದ್ದೀವಿ ಅಂತ ಅದೊಂದು. ಆಮೇಲೆ ನಮ್ಮ ಚಾರ್ಟರ್ ಸರ್ಟಿಫಿಕೇಟ್, ನೀವೇನು ಚಾರ್ಟರ್ ಸರ್ಟಿಫಿಕೇಟ್ ಕೊಡ್ತಿರ್ತಾರೆ ಅದನ್ನೊಂದು ಜೆರಾಕ್ಸ್ ಹಾಕಿ ಕೊಟ್ಟರೆ ಖಂಡಿತ ಓಪನ್ ಮಾಡಿಕೊಡ್ತಾರೆ. ಫಸ್ಟ್ ನಮ್ಮ ಅಕೌಂಟ್ ಓಪನ್ ಮಾಡಿ ಒಂದು ರಿಸೀಟ್ ಕೊಟ್ಟರೆ ನೀವು ಒಂದು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಎರಡು ಕ್ಲಬ್ ಅಥವಾ ಬೇರೆ ಕ್ಲಬ್ ಪ್ರೆಸಿಡೆಂಟ್ ಕೇಳ್ಕೊಳ್ಳಿ, ಒಂದು ರಿಸೀಟ್ ಕೊಡಿ. ಇಷ್ಟು ನಿಮ್ಮ ಜವಾಬ್ದಾರಿ. ಕ್ಲಬ್ ಅಕೌಂಟ್ಸು ರಿಸೀಟ್ ಕೊಡಿ. ಇಷ್ಟಾದರೆ ಯಾರೇ ಕೊಟ್ಟರು ಕೂಡ ಒಂದು ರಿಸೀಟ್ ಕೊಡಿ. ಆದಷ್ಟು ಕೂಡ ಬ್ಯಾಂಕ್ ಹಾಕಿ ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿ ತಿಂಗಳಿಗೆ ಒಂದ್ಸರಿ ನೀವು ಎಲ್ಲ ಅಕೌಂಟ್ಸ್ಗಳನ್ನು ಕೊಡೋಂಥ ಜವಾಬ್ದಾರಿ ನಿಮಗಿದೆ. ಇದ್ರ ಮಧ್ಯೆ ಸರ್ವಿಸ್ ಆಕ್ಟಿವಿಟಿ ಮಾಡೋಂಥದ್ದು, ಇನ್ನೊಂದೇನೋ ಮಾಡೋಂಥದ್ದು ಎಲ್ಲ ಅಕೌಂಟ್ಗಳಿದೆ, ಅದನ್ನು ಕೊಡೋಂಥ ಜವಾಬ್ದಾರಿ ನಿಮಗಿದೆ. ಬೇರೆ ಸಂಸ್ಥೆಯಲ್ಲಿದ್ದಂಗೆ ತುಂಬ ಮೇಜರ್ ತಲೆನೋವು ಏನು ಅಂತಂತಂದರೆ ಲಯನ್ಸ್ ಇರ್ಬೋದು, ರೋಟ್ರಿ ಇರ್ಬೋದು, ನಿಮಗೆ 1.5 ಲಕ್ಷ 2 ಲಕ್ಷ ದುಡ್ಡು ಕಲೆಕ್ಟ್ ಮಾಡಿ ಕಟ್ಟೋದೇ ಒಂದು ದೊಡ್ಡ ಇರುತ್ತೆ. ಆದರೆ ಇಲ್ಲಿ ಆ ಥರ ಏನೂ ಇಲ್ಲ. ಲೇಟ್ ಆದರೂ ಕೂಡ ನೀವು PhDಗಳು 5,000 ದುಡ್ಡು ಹಾಕಿ ಕಟ್ಟಿಬಿಟ್ರೆ ಬೇರೆಯವ್ರ ಹತ್ರ ಅದನ್ನು ಆರಾಮಾಗಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಅದು ಮಾಡ್ತೀರಾ ಅಂತ ಭರವಸೆ ಕೊಡ್ತೀರಾ? ಥ್ಯಾಂಕ್ ಯು. ಕೂತ್ಕೊಳ್ಳಿ. ಈಗ ಸೆಕ್ರೆಟರೀಸ್ ಮಂಜುಳಾ ಕಾಂತರಾಜ್ ಅವರು ಸಮೃದ್ಧಿ ಕ್ಲಬ್ಬಿಂದ, ಹಾಗೆ ವಾಸವಿ ಕ್ಲಬ್ಬಿಂದ ಶ್ರೀನಿವಾಸ್. ಇಲ್ಲೇ ಬರ್ತಾರೆ.